ರಿಯಲ್ ಚಾಲೆಂಜ್. ಬೆಟ್ಟದ ಜೀವ, ಕುಡಿಯೋರ್ ಕೂಸು ಅಲ್ಲೆಲ್ಲ ನೋಡಿದ್ರೆ ನಿಮಗೆ ಕಾಡು ಹೇಗೆ ಬಹಳ ದೊಡ್ಡ ಸವಾಲಾಗಿ ಮನುಷ್ಯನಿಗೆ ಕಂಡಿದೆ ಅನ್ನೋದು ಗೊತ್ತಾಗತ್ತೆ. ಅಲ್ಲಿಂದ ಮುಂದೆ ಕುವೆಂಪು ಅವರಲ್ಲಿ ಬಂದರೆ ಕಾಡು ತಾಯಿಯ ರೀತಿ ಬರುತ್ತೆ. ಮನುಷ್ಯನ ಸಂರಕ್ಷಿಸೋದು, ಮನುಷ್ಯನ ಪರಿಯುವಂಥದ್ದು ಆಗಿ ಕಾಣಿಸ್ಕೊಳ್ಳುತ್ತೆ ಕಾಡಿಗೆ. ನನ್ನ ಲೆವೆಲಿಗೆ ಬರೋಷ್ಟೊತ್ತಿಗಾಗಲೇ ನಾವೇ ಕಾಪಾಡಬೇಕಾದಂಥ ಕಾಡುಗಳಾಗಿ ಪರಿವರ್ತನೆ ಆಗ್ಬಿಟ್ಟು ನಮ್ಮ ಬಜೆಟ್ ಅಲಾಟ್ ಮಾಡಿ ಅದನ್ನು ತಗೊಂಡೋಗಿ ಉಳಿಸ್ಕೊಂಡು ನಾವು ಹುಲಿಗಳನ್ನ ಅಥವಾ ಮತ್ತೊಂದು ಪ್ರಾಣಿ ನಿರ್ನಾಮ ಆಗದಿದ್ದಂಗೆ ತಡಿಬೇಕಾದಂಥ ಪರಿಸ್ಥಿತಿಗೆ ಬಂದು ಸಿಕ್ಕಾಕೊಂಡಿದ್ದೀವಿ. ಆ್ಯಂಡ್ ಕಾಡು ಹ್ಯಾಸ್ ಬಿಕಮ್ ಎನ್ ಓಪನ್ ಟ್ರೆಜರಿ. ಒಂದೊಂದು ಮರ 6-7 ಲಕ್ಷ ರೂಪಾಯಿ ಬೆಲೆ ಬರ್ತವೆ ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಅದನ್ನು. ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದೀಸ್ ಥಿಂಗ್ಸ್, ಆಲ್ ಸಾರ್ಟ್ಸ್ ಆಫ್ ಇಲಿಸಿಟ್ ಆಕ್ಟಿವಿಟೀಸ್. ಯಾಕಂದರೆ ಯಾವಾಗ ಕಾಡನ್ನು ಇಫ್ ಯು ಸ್ಟಾರ್ಟ್ ಇಂಟರ್ಪ್ರಿಟಿಂಗ್ ಇನ್ ಟರ್ಮ್ಸ್ ಆಫ್ ಮನಿ, ಒಂದೊಂದು ಮರಕ್ಕೆ 6-6 ಲಕ್ಷದಂಗೆ ಆದರೆ ಸಾವಿರಾರು ಹೆಕ್ಟೇರ್ಗಳು ಸಾಗವಾನಿ ಕಾಡುಗಳನ್ನ ನಡೆಸಿದಾರಲ್ಲ, ಅವುಗಳು ಎಷ್ಟು ವ್ಯಾಲ್ಯೂಬಲ್ ಆಗಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಅನ್ಇಮ್ಯಾಜಿನಬಲ್. ಯಾವಾಗ ನಿಮಗೆ ಈ ಥರ ಕಾಡನ್ನು ನಾವು ಇನ್ ಟರ್ಮ್ಸ್ ಆಫ್ ಮನಿ ಮಾತಾಡೋಕ್ಕೆ ಶುರು ಮಾಡ್ತೀವೋ, ಎಲ್ಲ ಚಪ್ಪಲ್ ಕಣಿವೆ ಡಕಾಯತರಿಂದ ಹಿಡಿದು ಪ್ರತಿಯೊಬ್ಬರೂ ಅಲ್ಲಿಗೆ ನುಗ್ತಾರೆ. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದಾಗ ಎಲ್ಲರೂ ನಿಮ್ಮನ್ನು ಮಾತಾಡ್ಸೋಕೆ ಪ್ರಯತ್ನ ಪಡ್ತಾ ಇದ್ರು. ನೀವು 9 ವರ್ಷದ ನಂತರ ಬೆಂಗಳೂರಿಗೆ ಬಂದಿದ್ದೀರಿ, ನಮ್ಮ ಕೈ ಸಿಗಲ್ಲ, ಹಾಗೆ ಹೀಗೆ ಒಂದು ದಂತಕಥೆ ಥರ ಮಾಡಿಬಿಟ್ಟು ನಿಮ್ಮನ್ನ ಮಾತಾಡಬೇಕು ಅಂತ. ಬಹುಶಃ ನನಗನ್ಸುತ್ತೆ ನಿಮ್ಮ ಮೌನವೇ ಒಂದು ಮಾತು. ಖಂಡಿತವಾಗ್ಲೂ ಹೌದು. ನೀವು ನಿಮ್ಮ ಮೌನದಿಂದಲೇ ಏನೋ ಹೇಳ್ತಾ ಇದ್ದೀರಿ ಅಂತ. ಈ ಮೌನವನ್ನು ನೀವು ನಿಮ್ಮ ಇದು ಪಕ್ಷಿಗಳ ಫೋಟೋಗ್ರಫಿ ಹೊತ್ತಿನಲ್ಲಿ ಸಾಧಿಸ್ಕೊಂಡ್ರೆ ಹೇಗೆ? ಹಾಗಲ್ಲ ಸರ್. ಯು ಸಿ, ನಮಗೆ ಎಮರ್ಜೆನ್ಸಿ ಹೊತ್ತಿನಲ್ಲಿ ಜಯಪ್ರಕಾಶ್ ನಾರಾಯಣ್ ತಗೊಂಡು ಜೈಲಿಗೆ ಹಾಕಿದ್ರು. ಬಟ್ ಹಿ ಸೈಲೆನ್ಸ್ ಸ್ಟಾರ್ಟೆಡ್ ಸ್ಪೀಕಿಂಗ್. ಭಾಳ ತಪ್ಪದು ನಾವು ತಿಳ್ಕೊಳೋದು, ಬಾಯಿ ಮುಚ್ಚಿಸ್ಬಿಡ್ಬೋದು ಅಂತೇಳಿ. ಬಾಯಿ ಮುಚ್ಚಿದ್ರೆ ಇನ್ನೂ ಭಯಂಕರವಾದ ಅನಾಹುತಗಳಿಗೆ ಸಿಕ್ಕಾಕೋತೀವಿ ನಾವು. ಇನ್ ದಿ ಸೇಮ್ ವೇ, ಇಫ್ ಯು ಕೀಪ್ ಕ್ವೈಟ್, ಇಟ್ ಮೀನ್ಸ್ ಸಮಥಿಂಗ್. And you are doing something. ಹೌದು, ಇಟ್ ಮೀನ್ಸ್ ಸಮಥಿಂಗ್. ಯು ಆರ್ ಡೂಯಿಂಗ್ ಸಮಥಿಂಗ್ ಅಂತ. ಅಂದರೆ ನಾವು ಮೌನದ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು ಕಲಿದೇ ಇದ್ರೆ ಮಾತುಗಳು ಮಾತು ಅರ್ಥ ಮಾಡ್ಕೊಳ್ಳೋ ಸೆನ್ಸಿಬಿಲಿಟಿ ಹೋಗ್ಬಿಡ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಮಾತಾಡೋ ಅಷ್ಟೇ ಮಾತಾಡದೇ ಇರೋದು ಅಗತ್ಯ. ನಿಮ್ಮ ಮಾತಿಗೆ ಅರ್ಥ ಬರ್ಬೇಕಾದ್ರೆ ನೀವು ಮಾತಾಡದೇ ಇರೋದು ಅಗತ್ಯ. ಯು ಹ್ಯಾವ್ ಟು ಲಿಸನ್. You have not only listened to your fellow countrymen, but to mysterious voices. ಸರ್, ನೀವು ಬರ್ಡ್ ವಾಚಿಂಗ್ ಹೆಂಗ್ ಮಾಡ್ತಿದ್ದೆ ಅದ್ರ ಬಗ್ಗೆ ಹೇಳಿ. ಅದಕ್ಕೆ ಏನು ವಿಶೇಷ ತಯಾರಿ ಬೇಕಾಗುತ್ತೆ? ಅಲ್ಲ, ಯು ಸಿ, ಇಟ್ ಈಸ್, ನನಗೆ ಸಾಧಾರಣ 30-35 ವರ್ಷದ ಬರ್ಡ್ ವಾಚಿಂಗ್ ಇದೆ. ಫಸ್ಟ್ ಆಫ್ ಆಲ್ ನೀವು ಹೆಂಗೆ ನಿಮ್ಮ ಎನ್ವೈರನ್ಮೆಂಟಲ್ಲಿ ಕರಿಗಿ ಹೋಗ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾನು ತೆಗೆದಿರೋಂಥ ಒಂದು ಫೋಟೋನು ನಿಮ್ಗೆ ಈಗ ಸದ್ಯಕ್ಕೆ ಇಮ್ಮಿಡಿಯೇಟ್ ತೆಗಿಯೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ನನಗೆ ಹಕ್ಕಿಗಳ ವರ್ತನೆಯ ನಾಲೆಡ್ಜ್ ಇದೆ ನೋಡಿ. 20-25 ವರ್ಷದ ನಾಲೆಡ್ಜ್ ಇದೆಯಲ್ಲ, ಅದು ಏನು ಸಹಾಯ ಮಾಡುತ್ತೆ. ಆ್ಯಂಡ್ ದೆನ್ ಅದೊಂದು ಹಠಯೋಗ ಇದ್ದಂಗೆ. ನೀವು ನಿಮ್ಮ ಕ್ಯಾಮ್ರಾ, ನಿಮ್ಮ ಹೆಸರು, ನಿಮ್ಮ ಕುಲ, ನಿಮ್ಮ ಗೋತ್ರ ಎಲ್ಲ ಅಲ್ಲಿ ಡಿಸಾಲ್ವ್ ಆಗೋದು. ಕಾಡಲ್ಲಿ ನೀವು ಹೋಗಿ ಎಲ್ಲರೂ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಿ. ಸುಮಾರು ಹೊತ್ತು ಕೂತ್ಮೇಲೆ ನೋಡಿ, ನಿಮಗೆ ನಿಧಾನಕ್ಕೆ ಕಾಡು ಅಲ್ಲ ಇವಾಗ ಹೋಗ್ಬಿಡ್ತದೆ. ಊರ ಎಲ್ಲಿಂದಲೂ ಇಲ್ಲಿ ಎತ್ತೆ ಅದು ಹೋಗಿ ಒಂದು ಚೂರು ಶಬ್ದ ಮಾಡಿದ್ರೆ ಸಟ್ ಅಂತ ಎಲ್ಲ ಮಾಯ ಆಗಿ ಹೋಗ್ಬಿಡುತ್ತೆ. ಮತ್ತೆ ಸ್ಟಾಟಿಕ್ ಆ್ಯಂಡ್ ಸೈಲೆಂಟ್ ಫಾರೆಸ್ಟ್ ಆಗಿರುತ್ತೆ. ನೀವು ಛಾಯಾಗ್ರಹಣದಲ್ಲಿ ಇಷ್ಟೊಂದು ಆಸಕ್ತಿ ಇದ್ದವರು ಮತ್ತು ಮನುಷ್ಯನಲ್ಲಿಯೂ ಪ್ರಕೃತಿಯಲ್ಲಿ ಅಪಾರವಾದಂತಹ ಪ್ರೀತಿ ಆಸಕ್ತಿ ಉಳ್ಳವರು, ನಿಮಗೆ ಸಿನಿಮಾದಲ್ಲಿ ಚಿತ್ರಕಲೆ, ಇದು ಚಲನಚಿತ್ರ ಮಾಧ್ಯಮದಲ್ಲಿ ಯಾಕೆ ನಿಮ್ಗೆ ಅಂತ? ಅಲ್ಲ, ನಾನು ಎಷ್ಟೋ ಸಾರಿ ನಾನು ಈಗಲೂ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟಿಲ್ ಫೋಟೋ ತೆಗಿತಾ ಇದ್ದೀನಲ್ಲ,
ಇದನ್ನ ನಾನು ಒಂದು ಮೂವಿ ಕ್ಯಾಮ್ರಾ ಉಪಯೋಗಿಸಿ ಫಸ್ಟ್ ಕ್ಲಾಸ್ ಮೂವಿಗಳು ಮಾಡಿದ್ರೆ ಕೊನೆ ಪಕ್ಷ ಟಿವಿಗಳಿಗೆ ಆದ್ರೂ ಚಾನೆಲ್ಸಿಗಾದ್ರೂ ಕೊಡ್ಬೋದಲ್ಲ ಅನ್ಸುತ್ತೆ. ಆದರೆ ಮತ್ತೊಬ್ಬರ ಜೊತೆ ಕೆಲಸ ಮಾಡೋದಂದ್ರೆ ನನಗೆ ವಿಪರೀತ ಕಷ್ಟ. ನನಗೆ ಸಾಧ್ಯವೇ ಇಲ್ಲದೆ ಇರೋ ಪ್ರಶ್ನೆ ಅದು. ಹಾಗಾಗೇನು ನಾನು ಚಲನಚಿತ್ರ ಮಾಧ್ಯಮಕ್ಕೆ ಕಾಲಿಡಲಿಲ್ಲ. ನೀವೇನಾದ್ರು ಮುಂದುವರಿ ಆಗಿದ್ರೆ ಮುಂದುವರಿ. ಸರ್, ತಮ್ಮ ಪೇಂಟಿಂಗ್ ಇತ್ತೀಚಿನ ತಮ್ಮ ಹವ್ಯಾಸ, ಇತ್ತೀಚಿನ ಅಂದ್ರೆ ನಮ್ಗೆ ಗೊತ್ತಾಗಿರೋದು ಇತ್ತೀಚಿನ, ಅದು ಮೊದಲಿಂದಲೂ ಇದ್ದಿರ್ಬೋದು. ನಿಮ್ಮ ಪುಸ್ತಕ ಪ್ರಕಾಶನದಿಂದ ಬರ್ತಿರುವಂಥ ಎಲ್ಲಾ ಪುಸ್ತಕಗಳ ಕವರ್ ಪೇಜ್ ತಾವು ಮಾಡ್ತಾ ಇದ್ದೀರಿ, ಮತ್ತೆ ಎಷ್ಟೊಂದು ಪೇಂಟಿಂಗ್ಗಳನ್ನು ಮಾಡಿದ್ದೀರಾ, ಒಂದು ಎಕ್ಸಿಬಿಷನ್ ಮಾಡಿದ್ದೀರಾ. ನಿಮ್ಮ ಛಾಯಾಗ್ರಹಣದಲ್ಲಿ ಇಲ್ಲದೆ ಇರುವಂಥದ್ದು, ನಿಮ್ಮ ಸಾಹಿತ್ಯ ಕೃಷಿಯಲ್ಲಿ ಇಲ್ಲದೆ ಇರುವಂಥದ್ದು ಅದೇನದು ನಿಮ್ಮನ್ನ ಪೇಂಟಿಂಗ್ ಅಲ್ಲಿ ಉದ್ದೀಪಿಸ್ತದೆ ನಿಮ್ಮನ್ನ? ಐ ಡೋಂಟ್ ನೋ. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಅ ಪೇಂಟರ್. ಆಕ್ಚುಲಿ ನಾನು ರೈಟರ್ ಅಲ್ಲ. ಮೈಸೂರಲ್ಲಿ ಎಸ್ ಎನ್ ಸ್ವಾಮಿಯವರು ಅಂತ ಹೇಳಿ ಆವಾಗ ಅರಮನೆ ಚಿತ್ರ ಇದರಲ್ಲಿ ಅವ್ರು ಬಹಳ ಪ್ರಸಿದ್ಧ ಚಿತ್ರಕಾರರವರು. ಅವ್ರ ಹತ್ರ ನಾನು ಚಿತ್ರಕಲೆ ಕಲಿಯೋದಕ್ಕೆ ಅಂತಾನೆ ಹೋಗಿದ್ದವ. ಮತ್ತು ತಿಪ್ಪೇಸ್ವಾಮಿಯವರ ಚಿತ್ರಕಾರರ ಜೊತೆನೂ ನಾನು ಬೆಳ್ಕೊಂಡ್ಬಂದಿರೋನು. ಮತ್ತು ಚಿತ್ರಕಲೆ ಬಗ್ಗೆನೇ ನನಗೆ ಸಾಹಿತ್ಯಕ್ಕಿಂತ ಹೆಚ್ಚಿನ ಆಸಕ್ತಿ ಇರೋದು. ಆದರೆ ಜನ ಇವನು ಭಾಳ ಒಳ್ಳೆ ರೈಟರ್ ಅಂತ ಹೇಳಿದ್ರಿಂದ ಅದನ್ನು ನಾನು ಪ್ರಧಾನವಾಗಿ ನಾನು ಕೃಷಿ ಮಾಡಿರೋದು ಅನ್ನೋದನ್ನ ಒಪ್ತೀನಿ ನಾನು. ಬಟ್ ಯು ಸಿ ಮೆನಿ ಟೈಮ್ಸ್ ದೀಸ್ ಥಿಂಗ್ಸ್ ದೇ ಆರ್ ಆಲ್ ಕಾಂಟ್ರಿಬ್ಯೂಟೆಡ್ ಟು ಈಚ್ ಅದರ್. ಯಾವುದು ಪೇಂಟಿಂಗ್ ಆಗಲಿ ಅಥವಾ ಫೋಟೋಗ್ರಫಿ ಆಗಲಿ ಅಥವಾ ಮ್ಯೂಸಿಕ್ ಆಗಲಿ ಒಂದಕ್ಕೊಂದಕ್ಕೆ ಕಾಂಟ್ರಿಬ್ಯೂಟ್. ನಾನು ಅಬ್ದುಲ್ ಹಲೀಂ ಜಾಫರ್ ಅವ್ರ ಶಿಷ್ಯ ಮೂವಿ ಕೇಳಬೇಕಂತಿದ್ದೆ ನಾನು. ನೀವು ಸಿತಾರ್ ಕಲಿತಾ ಇದ್ರಿ, ಆ ಸಿತಾರ್ ಎಲ್ಲಿದೆ? ಈ ಎಲ್ಲಾ ವಿದ್ಯೆಗಳು ಕೈ ಹಾಕಿ ಬಿಟ್ಟಾಗಿದ್ದಾವೆ. ಸಿತಾರ್ ಮನೇಲಿದೆ ಕಣ್ರಿ ಇನ್ನೂನು. ಅದು ಅವಾಗ ನಮಗೆ ರವಿಶಂಕರ್ ಶಿಷ್ಯರು ಇಲ್ಲಿ ರಾಮರಾವ್ ಕೃಷ್ಣಮೂರ್ತಿ ಅಂತಿದ್ರಲ್ಲ, ಅವ್ರು ಕೊಟ್ಟಿದ್ದು ಬಹಳ ಒಳ್ಳೆ ಸಿತಾರ್ ಒಂದಿದೆ ನನ್ನ ಮನೆಯಲ್ಲಿ. ಇವು ಕಾಂಟ್ರಿಬ್ಯೂಟ್ರಿ. ಈಗ ನೋಡಿ, ನೀವು ಫೋಟೋಗ್ರಫಿಯನ್ನೇ ತಗೊಳ್ಳಿ ಪ್ರಧಾನವಾಗಿ. ಯು ಸಿ ಬೇಸಿಕ್ ಡಿಸಿಪ್ಲಿನ್ ಆಫ್ ಫ್ರೇಮಿಂಗ್ ಥಿಂಗ್ಸ್. ಕಥೆಯಲ್ಲಿ ಹೆಂಗೆ ಒಂದು ಚೌಕಟ್ಟನ್ನು ಮಾಡ್ತಿರೋ ಹಂಗೇನೆ ಕಾಂಪೋಸಿಷನ್ ಅಂಡ್ ಫ್ರೇಮಿಂಗ್ ಅನ್ನು ಕಲಿಸುತ್ತೆ ನಿಮಗೆ ಫೋಟೋಗ್ರಫಿ. ಸೆಕೆಂಡ್ಲಿ, photographer cannot be a hero because he has to be behind the camera. Yes. So that discipline is also incurred. If you are a photographer, writing ಅಲ್ಲಿ ನೀವು ನಿಮ್ಮನ್ನ ಕೇಂದ್ರ ಮಾಡ್ಕೊಳೋದಿಲ್ಲ. ಯು ಸಿ ನಮ್ಮವರಿಗೂ ಮತ್ತು ನಮಗೂ ಫಸ್ಟ್ ಡಿಫರೆನ್ಸ್ ಬಂದಿದ್ದೆ ರೈಟರ್ ಕೇಂದ್ರ ಆಗಕ್ಕೆ ಸಾಧ್ಯವೇ ಆಗಲಿಲ್ಲ. ದೀಸ್ ಆರ್ ಆಲ್ ಡಿಸಿಪ್ಲಿನ್ಸ್ ವಿಚ್ ಐ ಬೇರೆ ಬೇರೆ ವಲಯಗಳಿಂದ ಬರುವಂತ ಡಿಸಿಪ್ಲಿನ್ಸ್. ಸರ್, ಆಮೇಲೆ ಬಿರಿಯಾನಿ ಕರಿಯಪ್ಪನ ಸುದ್ದಿ ಏನು ಅವನಿಗೆ ಎಲ್ಲಿ ಸಿಕ್ಕಿದ? ಅದನ್ನೇನೋ ಒಂದು ಇನ್ಸಿಡೆಂಟ್ ಎಲ್ಲರೂ ಹೇಳ್ತಾರೆ. ಒಂದ್ ದಿವಸ ಬಂದ, ಏನು ಅಂತ ಹೇಳಿದ್ರೆ, ಅಲ್ಲ ನೀವು ಹಿಂಗ ಮಾಡೋದು, ಇವನ್ ಹೆಂಡ್ತಿನ ಇಟ್ಕೊಂಡಿದೀನಿ ನಾನು ಅಂತ ಬರ್ದಿದ್ದೀರಂತೆ. ಯಾರು ಆ ಎಂಟ ಅಂತ ಹೇಳಿ ಅವಾಗಲ್ರು ಇದನ್ನೆಲ್ಲ ಅವನೇ ಹೆಂಡ್ತಿಯನ್ನು ನಾನು ಇಟ್ಕೊಂಡಿದ್ದೀನಿ ಅಂತ ಬರ್ತಿದ್ದೀರಂತೆ. ಹಂಗೆ ಹೀಗೆ ನಾನು ಹಾಗೆ ನಿಮ್ಮ ಬಗ್ಗೆ ಬರೆಯೋಕ್ಕೆ ಕಾರಣ ಇಲ್ಲಪ್ಪ. ಅಲ್ಲ, ನಾವು ಬಿಡಿ, ನಾವು ಗಂಡಸರು ಕೆಸರು ಕಂಡಲ್ಲಿ ತೊಳಿತೀವಿ, ನೀರು ಕಂಡಲ್ಲಿ ತೊಳಿತೀವಿ. ಆದ್ರೆ ನಾನು ಯಾವ ಜಾತಿ, ಅವನು ಯಾವ ಜಾತಿ, ನೀವು ಹೀಗೆ ನನ್ನ ಇಂಥವ ಅಂತ ತಿಳ್ಕೊಂಡಿದೀರ ಅಂತ ಗೊತ್ತಾಗಲಿಲ್ಲಲ್ಲ ಅಂದ. ಅಂದ್ರೆ ಅವನ ಅರ್ಥ ಏನು ಅಂದ್ರೆ, ಅವನು ಸ್ವಲ್ಪ ಲೈಂಗಿಕ ಅಶಿಸ್ತಿನ ಮನುಷ್ಯ ಆದ್ರೂ ಪರವಾಗಿ ಏನಿಲ್ಲ, ಜಾತಿನ ಬಿಟ್ಬಿಟ್ಟು ಈಗ ಮಾಡಿದ್ದಾರೆ. ಆಮೇಲೆ ಅದು ಏನು ಯಾರಿಗೆ ಹೇಳಿದ್ರು ಏನು ಅಂತ ಹೇಳಿದೆ, ಅವನು ಆಲ್ದೂರಲ್ಲಿ ಬಸ್ಸಿ ಕಾಯ್ತಾ ನಿಂತಿದ್ದಂತೆ. ಆವಾಗ ಹುಡುಗರಿಗೆ ಅವರಿಗೆ ಕರ್ವಾಲ ಐತಲ್ಲ, ಅದರಲ್ಲಿ ಕರಿಯಪ್ಪನ ಪಾತ್ರ ಒಂದು ಬರುತ್ತೆ. ಅವ್ರು ಇವನಿಗೆ ಹಂಗೆ ಚಾಡಿ ಹೇಳ್ಕೊಟ್ರು. ಅವನಿಗೆ ಓದು ಬರಲ್ಲ. ಅಲ್ಲ ಕಣ, ನಿನ್ಗೆ ಓದು ಬರೋದಿಲ್ಲ, ನಿನ್ಗೆ ಮನ್ನಷ್ಟು ಆಗಂಗೆ ಬರೆದಿದ್ದಾನೆ ಅಂತ ಯಾರೋ ಹೇಳಿದ್ದನ್ನು ಕೇಳ್ಕೊಂಬಂದಿದೆಯಲ್ಲ. ನಾನು ಖಂಡಿತ ಹಂಗೆ ಬರ್ದಿಲ್ಲಪ್ಪ, ಅದರಲ್ಲಿ ಎಲ್ಲೂ ಅಕಸ್ಮಾತ್ ಬರ್ದಿದ್ದು ತಿಂತೀನಿ ಅಂತ ಹೇಳಿದೆ. ಅವನು ಹೆಂಡತಿನೂ ಕರ್ಕೊಂಬಂದು ಇದೆಲ್ಲ ಡಿಸ್ಕಷನ್ನು, ಅವನ ಹೆಂಡತಿ ಬಗ್ಗೆ ಡಿಸ್ಕಷನ್ನು ಅವನದ್ರೇನೆ. ಅಂದ್ರೆ ನಾನ್ ಬರೆದ ಪಾತ್ರಗಳೇನೆ ನಿಮ್ಮ ಎದುರಿಗೆ ಹಿಂಗೆ ನೀವು ನನ್ನ ಬರೆಯೋದು. ಇಟ್ ವಾಸ್ ಸ್ಟ್ರೇಂಜ್ ಇನ್ಸಿಡೆಂಟ್ ಆಸ್ ಎ ರೈಟರ್. ಸರ್, ಒಂದು ಕೊನೆ ಪ್ರಶ್ನೆ. ಮಕ್ಕಳನ್ನು ನೋಡಿದಾಗ, ಈಗ ಕಾಲೇಜಿಗೆ ಹೋಗ್ತಾ ಇರುವಂತಹ ಹುಡುಗರನ್ನು ನೋಡಿದಾಗ ಅಥವಾ ಯುವ ಜನರನ್ನು ನೋಡಿದಾಗ ನಿಮ್ಗೆ ಈಗ ಏನ್ ಅನ್ಸುತ್ತೆ? ಐ ಥಿಂಕ್ ದೇ ಹ್ಯಾವ್ ಎ ಗ್ರೇಟ್ ಫ್ಯೂಚರ್ ಅನ್ಸುತ್ತೆ ಒಂದೊಂದ್ಸಾರಿ.
ಆದರೆ ಇವರು ಈ ಥರ ಮತೀಯವಾದ ಇವನ್ನೆಲ್ಲ ಈ ಥರ ಮುಂದೆ ಹಾಕಿ ಗಲಾಟೆ ಮಾಡ್ತಾ ಇರೋದು ನೋಡಿದ್ರೆ ಒಂದೊಂದ್ಸಾರಿ ಇವರಿಗೆಲ್ಲ ಭವಿಷ್ಯ ಇದೆಯಾ? ಕೊಂದು ಉಳಿಸ್ಕೊಳ್ಬೇಕಾದ ಧರ್ಮ ಯಾವ್ದಾದ್ರು ಇದೆಯಾ ಈ ಪ್ರಪಂಚದಲ್ಲಿ? ಅರ್ಥ ಏನಾದ್ರು ಇದೆಯೇನ್ರಿ ಇವರಿಗೆ? ಅವರು ಗುಜರಾತಲ್ಲಿ ಇದರಲ್ಲಿ ರೈಲು ಗಾಡಿ ಒಳಗೆ ಅವ್ರನ್ನ ಸಿಕ್ಕಾಕ್ಸಿ ಬೆಂಕಿ ಹಚ್ಚಿದ್ದನ್ನು ಸಪೋರ್ಟ್ ಮಾಡೋರಲ್ಲ ನಾವು. ಆಮೇಲೆ ಮಾಡಿದ್ದು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಓವರಾಲ್ ಇವರೆಲ್ಲ ಒಂದೇ ಜಾತಿಯವರು. ಆ ಪರಮಹಂಸರು ಯಾರ್ಯಾರು ಇದಾರಲ್ಲಪ್ಪ, ಅವ್ರದ್ದೆಲ್ಲ ಫೋಟೋ ಮೊನ್ನೆ ಟಿ ವಿನಲ್ಲಿ ನೋಡ್ತಾ ಇದ್ದೆ. ಯಾರ್ದು ಏನು ಅಂತ ನೋಡ್ದವ ಯಾರು ಎಲ್ಲ ಈ ಉಸ್ಮಾ ಬಿನ್ ಲಾಡೆನ್ ಕಡೆಯವ್ರನ್ನ ಹಿಡ್ಕೊಂಡು ಯಾರಂತ ಕಾಣತ್ತೆ ಅಂದರೆ ಕೊನೆಗೆ ನೋಡಿದ್ರೆ ಎಲ್ಲ ನಮ್ಮ ರಾಜ್ಯರು. ಅಂದರೆ ಅರ್ಥ ಎಲ್ಲ ಮೈಂಡ್ಸು, ಅವರ ಬೌದ್ಧಿಕತೆ, ಅವರ ರೂಪ ಎಲ್ಲ ಒಂದೇ ಥರದ ಬರ್ಕೊಂಡ್ರು ಇವರನ್ನೆಲ್ಲ ನೆನೆಸ್ಕೊಂಡು ಇವರು ರಾಜಕಾರಣವನ್ನು ನಿಯಂತ್ರಿಸುವಷ್ಟು ಬಲವಾದ ಶಕ್ತಿಗಳಾಗ್ತಾ ಇರೋದು ನೋಡಿದಾಗ ಮುಂದೆ ಏನಪ್ಪ ನಮ್ಮವ್ರದ್ದು ಕತೆ ಹಾಗಾದ್ರೆ ಮಕ್ಕಳದು ಅಂತ ಹೆದರಿಕೆ ಆಗುತ್ತೆ. ಯಾಕಂದರೆ ಮುಲ್ಲಾಗಳು ಮತ್ತು ಮೌಲ್ವಿಗಳ ಕೈಗೆ ರಾಜಕೀಯ ಕೊಟ್ಟು ಆಗಿರೋ ಅನಾಹುತವನ್ನು ನಾವು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಉದಾಹರಣೆಯಲ್ಲಿ ಬಹಳ ಚೆನ್ನಾಗಿ ನೋಡ್ಬೋದು. ಮನುಷ್ಯ ಚರಿತ್ರೆಯಿಂದ ಏನಾದರೂ ಕಲಿತಾನೆ ಅನ್ನಂಗಿದ್ರೆ ಇವ್ರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದನ್ನ ನಾವು ತಿಳಿಬೇಕಾಗುತ್ತೆ. ಯಾಕಂದರೆ ಇವರು ಬೇರೆ ಹೆಸರು ಇಟ್ಕೊಂಡಿರ್ಬೋದು, ಅವ್ರು ಬೇರೆ ಹೆಸರು ಇಟ್ಕೊಂಡಿರ್ಬೋದು, ಮೊಡಾಲಿಟಿ ಎಲ್ಲ ಒಂದೇನೇ. ಅವಕಾಶ ಸಿಕ್ಕರೆ ಉಸ್ಮಾ ಬಿನ್ ಲಾಡೆನ್ಗಿಂತ ಕ್ರೂರಿಗಳಾಗೋದಕ್ಕೆ ನಮ್ಮವರು ಹೇಸೋದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು ನೋಡಿ ಮೀಟಿಂಗಲ್ಲಿ, ಅವರು ಇಂಡಿವಿಜುವಲ್ ಆಗಿ ಅದು ಟೆರರಿಸಮ್ ಸರ್, ಇದು ಸರ್ಕಾರನೇ ತಗೊಂಡು ಸರ್ಕಾರನೇ ಸಪೋರ್ಟ್ ಮಾಡ್ತಾ ಇರೋದು ಅಂತೇಳಿ ಆ ಇಂಟ್ರಿಕೇಸಿಸ್ನೆಲ್ಲ ನಾನು ಕೇರೆ ಮಾಡೋದಿಲ್ಲ. ಸರ್ಕಾರನಾರ ಮಾಡಲಿ, ಇವರು ಪ್ರೀ ಕಾಂಟೆಂಪ್ಲೇಟೆಡ್ ಆಗ್ಯಾರು ಮಾಡಲಿ, ಉಗ್ರಗಾಮಿಗಳಾದರೂ ಆಗಿರಲಿ, ಕೊಲ್ಲೋದು ಆ ಮನಸ್ಸು, ಆ ಮನಸ್ಥಿತಿ ಇದೆಯಲ್ಲ, ಇಟ್ಸ್ ಆಲ್ವೇಸ್ ಸೇಮ್. ಅಲ್ಲಿಗೆ ಕ್ರಿಯೇಟಿವಿಸಮ್ ಹೋದಂಗೆ ಲೆಕ್ಕ. ಇವ್ರನ್ನ ನೆನೆಸ್ಕೊಂಡಾಗ ಮಾತ್ರ ನಮ್ಮ ಯಂಗ್ಸ್ಟರ್ಸು ಹೇಗೆ ಈ ಚಾಲೆಂಜನ್ನು ಫೇಸ್ ಮಾಡ್ತಾರೆ ಅಂತ ಯೋಚನೆ ಆಗುತ್ತೆ ಅಷ್ಟೇ. ಸರ್, ಇಲ್ಲಿ ತನಕ ಬಂದ್ರಿ, ತುಂಬ ಸಂತೋಷ, ಧನ್ಯವಾದಗಳು, ನಮಸ್ಕಾರ.